ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೊಂಬೆ ನಾಡಿನ ಕೈರುಚಿ. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ರಾಗಿ ದೋಸೆ ಮಾಡೋದನ್ನ ತೋರಿಸ್ತೀನಿ. ಇದರಲ್ಲಿ ಏನು ಸ್ಪೆಷಲ್ ಅಂದರೆ, ಮಾಮೂಲಿ ಮನೇಲಿ ಅಕ್ಕಿ ದೋಸೆ ಹಿಟ್ಟಿರುತ್ತಲ್ವ, ಅದರಲ್ಲಿ ಒಂದು ಸೌಟ್ ಹಿಟ್ಟಲ್ಲಿ ನಾವು ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿ ಯಾವ ರೀತಿ ಈ ಥರ ರಾಗಿ ದೋಸೆ ಮಾಡ್ಬೋದು ಅಂತ ತೋರಿಸ್ತೀನಿ. ಕೆಲವರು ಡಯಟ್ ಮಾಡ್ತಾ ಇರ್ತಾರೆ, ಅವರಿಗೆ ಅಕ್ಕಿ ದೋಸೆ ಹಿಟ್ಟು ಇಷ್ಟ ಆಗಲ್ಲ. ಕೆಲವ್ರಿಗೇನೋ ಮನೇಲಿ ಹಿಟ್ಟು ಖಾಲಿಯಾಗಿರುತ್ತೆ, ಒಂದು ಸೌಟಷ್ಟೇ ಇರುತ್ತೆ, ಆವಾಗ ಈ ರೀತಿ ದೋಸೆ ಮಾಡ್ಕೊಂಡು ತಿನ್ಬೋದು. ತುಂಬ ಈಸಿಯಾಗಿ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಅಕ್ಕಿ ದೋಸೆ ಹಿಟ್ಟು ಒಂದು ಸೌಟ್ ಅಷ್ಟೇ ತೊಗೊತಾ ಇದ್ದೀನಿ. ಇದರಲ್ಲಿ ನಾವು ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು 5ರಿಂದ 6 ರಾಗಿ ದೋಸೆನ ಮಾಡ್ಬೋದು. ಒಂದು ಸೌಟು ಅಕ್ಕಿ ಹಿಟ್ಟಿಗೆ 1 ಕಪ್ಪಷ್ಟು ರಾಗಿ ಹಿಟ್ಟು ಬೇಕಾಗುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಯಾಕೆಂದರೆ ಮತ್ತೆ ನೀರನ್ನ ಸೇರಿಸ್ಕೊತೀವಲ್ವಾ. ಈ ಹಿಟ್ಟಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಎಲ್ಲೂ ಗಂಟು ಬರಬಾರ್ದು. ಒಂದೇ ಸರಿ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೇಮ್ ದೋಸೆ ಹಿಟ್ಟು ಯಾವುದರಲ್ಲಿರುತ್ತೋ ಅದಕ್ಕೆ ಮಾಡ್ಕೊಬೇಕು. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಇದನ್ನ ಸೌಟಲ್ಲಿ ಮಿಕ್ಸ್ ಮಾಡ್ದಿರಾ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ಗಂಟಿಲ್ದಿರ ಮಿಕ್ಸ್ ಆಗುತ್ತೆ. ನೋಡಿ, ಈ ಥರ ಗಂಟಿಲ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೇಮ್ ನೀವು ಅಕ್ಕಿ ದೋಸೆ ಹಿಟ್ಟು ಯಾವ ಹದದಲ್ಲಿ ಇರುತ್ತೋ ಅದೇ ಹದದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ತವಾ ಕಾದಿದೆ, ಇವಾಗ ದೋಸೆ ಹಾಕೊಳ್ಳೋಣ. ಈ ದೋಸೆ ಮೇಲೆ ಬೇಕಂದರೆ ಈರುಳ್ಳಿ, ಕ್ಯಾರೆಟ್ ತುರಿ ಕೂಡ ನೀವು ಸೇರಿಸ್ಕೊಬೋದು. ಮಂದಕ್ಕೆ ಹಾಕ್ತೀರಾ, ತೆಳ್ಳಗೆ ದೋಸೆನ ಹಾಕ್ಕೊಳ್ಳಿ. ಈ ದೋಸೆ ದೊಡ್ಡವರಿಗೆಲ್ಲ ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕೊಬೋದು. ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ತುಂಬ ಜನ ಡಯಟ್ ಮಾಡ್ತಾ ಇರ್ತೀರಾ, ಅವ್ರಿಗೆ ರಾಗಿ ರೊಟ್ಟಿ ಅಥವಾ ರಾಗಿ ದೋಸೆ ಮಾಡೋಕ್ಕೆ ಬರಲ್ಲ, ಮತ್ತು ಅಷ್ಟು ಟೈಮ್ ಕೂಡ ಇರಲ್ಲ. ನೋಡಿ, ಅಂಥವ್ರಿಗೋಸ್ಕರನೇ ಈ ದೋಸೆ. ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಈಸಿಯಾಗಿ ಮಾಡ್ಬೋದು. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಮನೇಲಿ ಅಕ್ಕಿ ದೋಸೆ ಹಿಟ್ಟಿಲ್ಲ ಅಂದರೆ ಆವಾಗ ನೀವು ಒಂದು 4ರಿಂದ 5 ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ರಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಇದೇ ಈ ಥರ ದೋಸೆ ಮಾಡ್ಕೊಬೋದು. ನೋಡಿ, ತವಕ್ಕೆ ಕಚ್ಕೊಳ್ಳೋದು ಇಲ್ಲ, ಎಷ್ಟು ಈಸಿಯಾಗಿ ಬರುತ್ತೆ ಅಂತ. 2 ಸೈಡು ದೋಸೆನ ಬೇಯಿಸ್ಕೊಬೇಕಾಗತ್ತೆ. ರಾಗಿ ಸ್ವಲ್ಪ ನಿಧಾನಕ್ಕೆ ಬೇಯುತ್ತೆ, ಅದಕ್ಕೋಸ್ಕರ ತೆಳ್ಳಗೆ ದೋಸೆನ ಹಾಕ್ಕೊಳ್ಳಿ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ದೋಸೆನ ಬೇಯಿಸ್ಕೊಳ್ಳಿ. ಇವಾಗ ರಾಗಿ ದೋಸೆ ರೆಡಿ ಆಗಿದೆ, ಸರ್ವ್ ಮಾಡೋಣ ಬನ್ನಿ. ನೋಡಿದ್ರಲ್ಲ, ಸಿಂಪಲ್ಲಾಗಿ ಎಷ್ಟು ಈಸಿಯಾಗಿ ರಾಗಿ ದೋಸೆ ಮಾಡ್ಬೋದು ಅಂತ. ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಮಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಏನು ಮಾಡಬೇಕು, ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.